ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ನಾಳೆ ಎಂಬುದು ಸಾವು, ಇವತ್ತು ಎಂಬುದು ಬದುಕು, ಈಗ ಎನ್ನುವುದು ಸಾಧನೆ. ಇಷ್ಟೇ ಜೀವನ. ದುಡ್ಡು ಕೊಟ್ಟು ಕಲಿಯೋದು ಶಾಲೆಯಲ್ಲಿ, ಕಣ್ಣೀರಿಟ್ಟು ಕಲಿಯೋದು ಜೀವನದಲ್ಲಿ. ಎಲ್ಲರೂ ಒಳ್ಳೆಯ ಮನುಷ್ಯರೇ, ಅವರವರ ಅಗತ್ಯತೆ ಪೂರೈಕೆ ಆಗುವವರೆಗೆ. ನಿನ್ನ ಶ್ರಮವನ್ನು ನಂಬು, ಅದೃಷ್ಟವನ್ನಲ್ಲ. ನಿನ್ನನ್ನು ನೀನು ನಂಬು, ಬೇರೆಯವರನ್ನಲ್ಲ. ಪ್ರತಿ ದುಃಖದ ನಂತರ ಸಂತೋಷದ ಸಮಯವು ಬಂದೇ ಬರುತ್ತದೆ. ಕಾಯುವ ತಾಳ್ಮೆ ಇರಬೇಕಷ್ಟೆ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ನಿಧಾನವಾಗಿ ಆದರೂ ಮುಂದೆ ಸಾಗುತ್ತೆ ಇರಬೇಕು. ಏಕೆಂದರೆ ನಿಂತ ನೀರು ಕೊಳೆಯುತ್ತದೆ ಹೊರತು ಹರಿಯುವ ನೀರಲ್ಲ. ತಂದೆ ತಾಯಿ ಇಲ್ಲದವರು ಮಾತ್ರ ಅನಾಥರಲ್ಲ, ತಂದೆ ತಾಯಿ ಇದ್ದು ಅವರ ಬೆಲೆ ಅರಿಯದ ಪ್ರತಿಯೊಬ್ಬರೂ ಅನಾಥರೇ. ಸೋತವನಿಗೆ ಅನುಭವವೇ ಬಹುಮಾನ. ತಂದೆ ತಾಯಿಗಳಿಗೆ ಇರುವ ಸಹನೆ, ತಾಳ್ಮೆ ಜಗತ್ತಿನಲ್ಲಿ ಯಾವ ಜೀವಿಗಳಿಗೂ ಇಲ್ಲ. ಕೈಲಾಗದೆ ಇರೋ ಶತ್ರುವಿನ ಕೊನೆಯ ಆಯುಧ ಅಪಪ್ರಚಾರ. ವಾದ ಮಾಡುವ ಮನಸ್ಸಿಗೆ ವಾದಿಸುವುದೇ ಮುಖ್ಯವಾಗಬಾರದು. ತರ್ಕದಲ್ಲಿ ಗೆಲ್ಲಬೇಕಾದುದು ಮುಖ್ಯವಲ್ಲ, ತರ್ಕದಿಂದ ಸತ್ಯಾಂಶ ತಿಳಿಯಬೇಕಾದದ್ದೇ ಮುಖ್ಯ. ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕೇ ಹೊರತು ಅಹಂ ನೆತ್ತಿಯ ಮೇಲಿರಬಾರದು. ಏಕೆಂದರೆ ಅಹಂ ನೆತ್ತಿಯ ಮೇಲಿದ್ದರೆ ಯಶಸ್ಸಿನ ಕಿರೀಟಕ್ಕೆ ಜಾಗವಿರುವುದಿಲ್ಲ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.